ಹೌದ್ರಿ ಹೌದ್ರಿ ಆಂಟಿ, ನೀವು ನನ್ನನ್ನು ಚಲೋ ನೋಡ್ಕೋತೀರಿ, ನಾನು ನೋಡ್ಕೊಳ್ಳಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ರಿಪೋರ್ಟ್ನಾಗಿರೋದನ್ನ ಯಾರ ಕೈಲೂ ಚೇಂಜ್ ಮಾಡೋಕ್ಕಾಗಲ್ಲಲ್ರಿ. ಬಿಡ್ರಿ, ನನ್ನ ಹಣೆ ಬರ ಹಿಂಗೋ ಒಂದೊಂದು ಥರ ಅಲ್ಲ ನಾನು ನರಳಾಡಿದ್ದು. ಆದರೆ ನನ್ನ ಮಗಳು ನರಳಾಡಬಾರ್ದು. ಪ್ರಿಯಾ, ಅಮ್ಮರ, ಆಂಟಿ, ನಾನು ನಿಮ್ಮನ್ನು ಒಂದು ಮಾತು ಕೇಳ್ತೀನಿ, ದಯವಿಟ್ಟು ನೀವು ನಡೆಸ್ಕೊಡ್ತೀನಿ ಅಂತ ನಂಗೆ ಮಾತು ಕೊಡ್ರಿ. ನಾನು ಮಮ್ಮಿ ಜೊತೆಗೆ ಇರ್ತೀನಿ ಬಿಡ್ರಿ ಅಂಕಲ್. ನೇತ್ರ ಬಂದ್ಲ ಅನ್ಸುತ್ತೆ. ನೇತು ಹಾ ಮಮ್ಮಿ ಬಂದ. ಅಜ್ಜಿ, ನೀವು ಯಾಕೆ ಬೇಜಾರು ಮಾಡ್ಕೊಂಡಿರಿ? ಓ, ಪ್ರಸಾದ್ ಅಂಕಲ್ಲು ನಿಮ್ಮನ್ನು ಕರ್ಕೊಂಡೋಗಿ ಜ್ಯೂಸ್ ಕುಡಿಸ್ಲಿಲ್ಲ ಅಂತನ? ಹ್ಞೂ ನಮ್ಮ ಮಗಳ, ಹ್ಞೂ. ಬಾರಪ್ಪ ಪ್ರಸಾದ, ಬಾ. ಪ್ರಿಯಾ, ನಾನೊಂದು ಮಾತು ಕೇಳಲ್ಲ? ಧೈರ್ಯವಾಗಿ ಕೇಳು ಜ್ಯೋತಿ. ನಂಗೆ ಗೊತ್ತಿಲ್ಲ ನೀ ಯಾಕೆ ಇಷ್ಟಕ್ಕೊಂದು ಹೆಸಿಟೇಟ್ ಮಾಡ್ಕೊಳಕತ್ತಿ ಅಂಥೇಳಿ. ಧೈರ್ಯವಾಗಿ ಕೇಳು. ನಾನು ಇನ್ನು ಭಾಳ ದಿನ ಉಳಿಯಲ್ಲ. ನಾನು ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ತೀನಿ. ಪ್ರಿಯಾ, ನೀನು ನನ್ನ ಮಗಳನ್ನ ದತ್ತು ತಗೊಂಡು ಆಕೆಗೊಂದು ಜೀವನ ಕೊಡು. ಪ್ರಿಯಾ, ಜೀವನ ಕೊಡು. ಯಾಕೆ ಈ ಥರ ಎಲ್ಲ ಮಾತಾಡಕತ್ತೀರಿ? ನೀವು ಎಮೋಷ್ನಲ್ ಆಗಿ ಯಾಕೆ ಏನೇನೋ ಮಾತಾಡಕತ್ತೀರಿ ಅಂತೀನಿ ನಾನು. ಇಲ್ಲ ಪ್ರಸಾದ್ ಅಣ್ಣ, ಎಮೋಷ್ನಲ್ ಆಗಿ ಮಾತಾಡಕತ್ತಿಲ್ಲ ನಾನು. ನನಗೇನು ಅನ್ಸುತ್ತೋ ಅದನ್ನು ಹೇಳಕತ್ತೀನಿ. ಇರೋ ವಿಷಯ ಸತ್ಯ, ನಿಜ ಹೇಳಕತ್ತೀನಿ. ರಿಪೋರ್ಟ್ ಪ್ರಕಾರ ನಂಗೆ ಡಾಕ್ಟ್ರ್ ಹೇಳಾರ, ಅಬ್ಬಬ್ಬ ಅಂದ್ರೆ 2 ತಿಂಗಳು ಅಷ್ಟೇ ನಾ ಬದುಕದಂತ. ಅದು ನನಗೆ ವೀಲ್ ಪವರ್ ಇಲ್ಲ ಅಂದರೆ ನಾನು ಇವತ್ತು ನಾಳೋ ಯಾವತ್ತು ಬೇಕಾದ್ರೂ ಸಾಯ್ಬೋದು. ದಯವಿಟ್ಟು ನನ್ನ ಮಗಳನ್ನ ನೀನು ದತ್ತು ತಗೋ ಪ್ರಿಯಾ, ಪ್ಲೀಸ್ ಪ್ರಿಯಾ. ನಾನು ಹೆಂಗೆ? ಒಂದು ನಿಮಿಷ, ಆ ಮಗು ಮೇಲೆ ನಾವು ಮಾತಾಡೋ ಪರಿಣಾಮ ಆಗೋದು ಬೇಡ ಪಾಪ. ನೇತ್ರ ಪುಟ್ಟ, ಬಾ ಇಲ್ಲಿ ಒಂದು ನಿಮಿಷ, ಬಾ. ನಿಂಗೇನೋ ತೋರಿಸ್ತೀನಿ, ಬಾ ಇಲ್ಲಿ ನಾನು. ಬಂದೆ ಅಂಕಲ್. ಯಾಕವ್ವ, ಯಾಕಿಂತ ನಿರ್ಧಾರ ತೊಗೊಳಕತ್ತಿದಿ? ನಿಂಗೇನೂ ಆಗಲ್ಲ. ಆಂಟಿ, ನಾ ಹೇಳೋದು ಒಂದು ಸ್ವಲ್ಪ ಕೇಳ್ರಿ. ನಿಜ ಹೇಳಕತ್ತೀನಿ ನಾನು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡತ್ತೀನಿ, ಎಮೋಷ್ನಾಗಲ್ಲ. ಪ್ರಿಯಾ, ನನ್ನ ಮಗಳನ್ನ ದತ್ತು ತಗೋತೀಯಲ್ಲ? ನಾನು ತಗೋತಾಳ. ನಿನ್ನ ಮಗಳು ಇನ್ಮ್ಯಾಗ ನನ್ನ ಮೊಮ್ಮಗಳು. ನೀ ಧೈರ್ಯವಾಗಿರು. ಎಲ್ಲರೂ ಒಂದಿನ ಹೋಗಬೇಕು, ನೀ ಒಂಚೂರು ಲಘು ಹೊಂಟಿ. ಆದ್ರೆ ನಿನ್ನ ಆತ್ಮ ಯಾವತ್ತೂ ನೋಯಿಸ್ಕೋಬಾರ್ದು. ಆ ಥರ ನಿನ್ನ ಮಗಳನ್ನ ನಮ್ಮ ಪ್ರಿಯ ನೋಡ್ಕೋತಾಳೆ. ಧಾರಾಳವಾಗಿ ಆಗ್ಲವ, ಧಾರಾಳವಾಗಿ ದತ್ತು ತಗೋತಾಳೆ. ಆಕೆಗೂ ಮಕ್ಕಳಿಲ್ಲ, ಹೇಳೋಕ್ಕಾಗಲ್ಲ. ನಿನ್ನ ಮಗಳು ನಮ್ಮ ಮನೆಗೆ ಬಂದ ಮೇಲೆ ಆ ದೇವ್ರ ದಯದಿಂದ ನಿನ್ನ ಮಗಳು ಕಾಲ್ಗುಣದಿಂದ ಆಕೆಗೊಂದು ಹೊಟ್ಟೆಗೆ ಒಂದು ಹುಟ್ಟು ಬರಲಿ. ಹಂಗಂತ ಹೇಳಿ ನಿನ್ನ ಮಗಳಿಗೇನು ಮೋಸ ಮಾಡೋದಿಲ್ಲ ಆಕೆ. ಅದಕ್ಕೆ ನಾನು ಗ್ಯಾರಂಟಿ ತಾಯಿ. ಅಮ್ಮರ, ಏನು ಹೇಳಕತ್ತೀರಕ್ಕರ್ ನೀವು? ಆಕೆ ತೋರ್ಸನ್ರಿ, ಪ್ರಿಯಾ ಮಕ್ಕಳು ಹಾಗೆ ಆಗ್ತಾವು. ನನಗ ನಂಬಿಕೆ ಐತಿ, ಆ ದೇವ್ರ ನಮ್ಮ ಪ್ರಿಯನ ಕೈ ಬಿಡಲ್ಲ ನಿಜವಾಗ್ಲೂ. ಅಕ್ಕರ, ನಾನು ನಮ್ಮ ಪ್ರಿಯಾಗ ಮಕ್ಕಳಾಗಲ್ಲ ಅಂತಲ್ರಿ. ನನಗೆ ನೀವೆಲ್ಲಿ ಅವ್ರತ್ತಿ ಒಪ್ಕೋತಾಳೋ ಇಲ್ಲೋ, ಪ್ರಿಯಾನ ರತ್ತಿ ಎಲ್ಲಿ ಬ್ಯಾಡ ಅಂತಾಳೋ ಏನೋ, ಅಥವಾ ನನ್ನ ಮಗ ಇಲ್ಲಿ ಒಪ್ಕೋತಾನೋ ಇಲ್ಲೋ ಅಂತ ನಿಮಗಾಗಲಿ ನಮ್ಮ ಪ್ರಿಯಾಗಾಗಲಿ ಹಿಂಜರಿಕೆ ಇತ್ತಂದ್ರೆ ನೀವು ಧೈರ್ಯವಾಗಿ ತಗೊಳ್ರಿ. ಆ ಹಿಂಜರಿಕೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಧೈರ್ಯವಾಗಿ ನೇತ್ರನ ದತ್ತು ತಗೋತೀವಿ, ನಮ್ಮ ಮನೆ ಮೊಮ್ಮಗಳಾಗಿ ಇಟ್ಕೋತೀವಿ. ಈಗಕ್ಕೆ ಹಾಸ್ಪಿಟ್ಲಾಗ ಅದಾಳಲ್ಲ, ಬೇಕಾದ್ರೆ ಈಗ ನಾವು ಕರ್ಕೊಂಡು ಹೋಗ್ತೀವಿ. ಅದೇನು ಪ್ರೊಸೀಜರ್ ಐತೆ ಅದು ಮುಗಿಯೋವರೆಗೂ ನಮ್ಮ ಜೊತೆಗೆ ಇರ್ಬೇಕಾರೆ. ಇಲ್ಲ ಬೇಡ, ನನಗೆ ನನ್ನ ಮಗಳು ನಾನು ಸಾಯೋವರೆಗೂ ನನ್ನ ಜೊತೆಗೆ ಇರಬೇಕು. ಅದಾದಮೇಲೆ ನೀವು ಕಸ್ಟಡಿ ತಗೊಳ್ರಿ. ಅದಕ್ಕೇನು ಬೇಕು ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ತೀನಿ. ಆಕೆ ಸಂಬಂಧ 1.5 ಲಕ್ಷ ಇಟ್ಟೀನಿ. ಅದು ಯಾವುದೋ ಗೌರ್ಮೆಂಟ್ ಯೋಜನೆ, ಅದು ಒಂದು ಕಟ್ಟೀನಿ. ಅದು ಒಂದೇ ನಾನು ಆಕೆಗೆ ಮಾಡಿರೋ ಆಸ್ತಿ. ಅದು ಆಕೆ ಕಸ್ಟಡಿ ಎಲ್ಲನೂ ಪ್ರಿಯಾಗಿ ಕೊಡ್ತೀನಿ. ಪ್ರಿಯಾ, ನಿನಗೆ ಒಪ್ಪಿಗೆ ಐತಲ್ಲ? ಒಪ್ಪಿಗೆ ಐತಿ. ನೀನೇನು ತಲೆ ಕೆಡ್ಸ್ಕೊಬೇಡ, ಆಕಿನ ಚಲೋನ ನೋಡ್ಕೋತೀನಿ. ಹಂಗೆ ಆ ಡಾಕ್ಟ್ರ್ ಹೇಳ್ದಂಗೆ ಯಾಕಾಗ್ಬೇಕು ಹೇಳಿ ಜೊತೆ? ಹೇಳೋಕ್ಕಾಗಲ್ಲ. 6 ತಿಂಗಳು 2 ತಿಂಗಳು ಅಂದಿದ್ದು 6 ವರ್ಷನೂ ಆಗ್ಬೋದು. ಯಾಕೆ ತಲೆ ಕೆಡ್ಸ್ಕೊತಿ? ಈಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಮೊದಲು ಹುಷಾರಾಗೋದು ನೋಡು, ಆರಾಮಾಗೋದು ನೋಡು, ಆಮೇಲೆ ವಿಚಾರ ಮಾಡೋಣ ಅಂತ.
ಸರಿ, ನಿನ್ನ ಬಾಯಾರಿಕೆಯಿಂದ ನಾನು 6 ವರ್ಷ ಬದುಕಿದ್ರ ನನ್ನ ಮಗಳು ನನ್ನ ಜೊತೆಗೆ ಇರಲಿ, ನಾನೇನು ಯೋಚನೆ ಮಾಡಲ್ಲ, ಆಯಿತಾ? ಇಷ್ಟು ಧೈರ್ಯ ನಿನಗಿದ್ರ ನನಗೂ ಧೈರ್ಯ ಇರುತ್ತೆ. ನಾನು ಇವ್ರ ಹತ್ರ ಮಾತಾಡ್ತೀನಿ, ಅದೇನು ಪ್ರೊಸೀಜರ್ ಐತೋ ಅದನ್ನು ಮಾಡೋಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಅದನ್ನೂ ಯೋಚನೆ ಮಾಡಿದ್ದೆ, ಏನಂದ್ರೆ ಇನ್ ಕೇಸ್ ನೀನೇನಾರ ಒಲ್ಲೆ ಅಂದ್ರೆ ಆಂಟಿ ಮಡ್ಲಿಗೆ ಹಾಕ್ಬಿಡ್ತಿದ್ದೆ. ಅವ್ರ ಮನ್ಯಾಗ ಎಲ್ಲ ಮೊಮ್ಮಕ್ಳ ಜೊತೆಗೆ ನನ್ನ ಮಗಳು ಬೆಳಿತಾಳ ಅನ್ನೋ ಧೈರ್ಯ ಇರ್ತಿತ್ತು, ಅದಕ್ಕೆ ಹಾಕ್ಬಿಡ್ತಿದ್ದೆ. ನಂಗೇನಿಲ್ಲವ, ನಾವು ನೋಡ್ಕೋತೀವಿ, ನೀ ಆಕೆ ಕಾಳಜಿನ ಮಾಡಬೇಡ ಆತಾ. ಆಕೆ ಹೆಸರಲ್ಲಿ ಇಟ್ಟಿದ್ದೀಗ ನೀನು ಆಕೆ ಹೆಸರಲ್ಲಿ ಇಟ್ಟಿಯಲ್ಲ ರೊಕ್ಕನ, ಅದು ಮ್ಯಾಚೂರ್ ಆಗೈತೇನ ಇತ್ತಂದ್ರೆ ನೀನು ಟ್ರೀಟ್ಮೆಂಟಿಗೆ ತೊಗೊಂಬಿಡು. ಅದು ಟ್ರೀಟ್ಮೆಂಟ್ ಮಾಡೋಣ, ಪ್ರಸಾದನ ಕರಿತೀನಿ, ಡಾಕ್ಟ್ರ್ ಏನಂದ ಅಂತ ಕೇಳೋಣ. ನಿಮ್ಮ ಆಸೆಗೆ ನಾ ಬ್ಯಾಡ್ ಅನ್ನಲ್ಲ, ಆಯಿತು. ಅದು ಮೆಚೂರ್ ಆಗಲ್ಲ, ಆಕೆಗೆ 18 ವರ್ಷದವರೆಗೂ ಅದು ಬರಲ್ಲ. ಅದು ಒಂದೇ ಬಾಂಡ್ ಬಿಟ್ಟು ನನ್ನ ಹತ್ರ ಬೇರೆ ಏನೂ ಇಲ್ಲ. ಆಯಿತು, ನೀ ಆರಾಮಿರು. ನಾ ಪ್ರಸಾದ್ನ ಹತ್ರ ಮಾತಾಡ್ತೀನಿ, ಡಾಕ್ಟ್ರ್ ಏನಂದ್ರು ಎಂತ ಅಂತ ಹೇಳಿ. ಬುತ್ತಿ ತಂದಿದ್ದಿ, ಹೇಳು. ಮುಖ ತಕ್ಕೋ, ಕಣ್ಣುರ್ಸ್ಕೊ, ಊಟ ಮಾಡಿ ಹೇಳು. ನಂಗೆ ಊಟ ಮಾಡೋಕ್ಕೆ ಮನಸ್ಸಿಲ್ಲ ಆಂಟಿ. ನೀನು ಹಿಂಗೆ ಹಠ ಮಾಡಿದೆ ಅಂದ್ರೆ ಜೊತೆ ನಾನು ನಿನ್ನ ಮಗಳನ್ನ ದತ್ತು ತೊಗೊಳಲ್ಲ ನೋಡು, ನಾನು ಹಠ ಮಾಡಬೇಕಾಗತ್ತೆ. ಬೇಡ ಪ್ರಿಯಾ, ಊಟ ಮಾಡ್ತೀನಿ. ಆ ಥರ ಮಾತು ನಿನ್ನ ಬಾಯಾಗ ಯಾವತ್ತೂ ಬರಬಾರ್ದು. ಮತ್ತೆ ಹೇಳಿ, ಇದ್ದೇಳು, ಊಟ ಮಾಡು. ಸರಿ ಬರ್ರಿ, ಹಾಕ್ಕೊಡ್ರಿ, ಊಟ ಮಾಡ್ತೀನಿ. ಸಿಂಚು, ನಡಿ ಬಂಗಾರಿ ಮಕ್ಕೋ. ಅಜ್ಜಿ, ಇನ್ನೂ ಸ್ವಲ್ಪ ಹೊತ್ತು ನೋಡ್ತಿದ್ದೆ ನಾನು. ಈಗಮ್ಮ ಮುಸುರು ತಿಕ್ಕಕ್ಕೆ ಹೋಗೈತಿ, ನೀನು ಹೋಗಿ ಮಲಗಲಿಲ್ಲ ಅಂದ್ರ ಮತ್ತೆ ಸಿಟ್ ಮಾಡುತ್ತೆ ನೋಡು. ನಡಿ ಮಲಗ್ ನಡಿ. ಸರಿ, ಬಾಯ್, ಗುಡ್ ನೈಟ್. ಗುಡ್ ನೈಟ್ ಬಂಗಾರಿ, ಹೋಗಮ್ಮ. ಮುಂಜಾನೆ ಏಳಂದ್ರೆ ಲಘು ಹೇಳಂಗಿಲ್ಲ, ಈಗ ಮಕ್ಕೊ ಅಂದ್ರೆ ಮಕ್ಕೊಳಂಗಿಲ್ಲ, ಜೀವ ತಿಂತಾಳ. ನಡಿ. ಓಕೆ ನೀರು. ಗಿರೀಶ ಅತ್ತಿಯರ, ಅದ್ಯಾರೋ ಕ್ಲೈಂಟ್ ಫೋನ್ ಮಾಡ್ಯಾರಂತ್ರಿ, ಇವ್ರವ್ರ ಜೊತೆ ಮಾತಾಡಕತ್ತಾರ. ಏನದಿತ್ತನ್ರಿ? ಏನಿಲ್ಲವ, ಈಗ ನಮ್ಮ ಯಶೋದ ಈಟತ್ತಾದ್ರೂ ಬರಲಿಲ್ಲ. ನಾನು ಸಂಜೆ ಮುಂದೆ ಉಂಟುಂಟ್ಲೆ ಬಾ ಅಂತಂದೀನಿ. ಏಟತ್ತಿಗೆ ಟೈಮ್? 9:45 ಆಗೈತ್ರಿ ಅತ್ತಿಯರ. ತಿರುಗಿ ನಾವೆಲ್ಲ ಊಟ ಮಾಡಿದ್ವಿ. ಇದೇನು ಹುಡುಗಿ ಒಂದು ಫೋನರ ಮಾಡ್ಲೇನ ಅಂತ ಅದಕ್ಕೆ ಮುಂದೆ ಹೋಗಿ ನೋಡ್ರೆ ಬರ್ತಾನ. ಸರ್ಕಲ್ಗೆ ಏನಾರ ಬಂದಾಳನ, ಅಲ್ಲಿಂದ ಬಸ್ ಇಲ್ಲ ಏನ, ಅದಕ್ಕೆ ಹುಡುಗನ್ನು ಕರ್ಕೊಂಡು ಹೋಗ್ಯಾಳ ಪಾಪ. ಏನಾಯ್ತನ್ರಿ ಅತ್ತಿಯರ? ಇವ್ರು ಹೇಳ್ತೀನಿ ತಡ್ರಿ, ಇವರೇ ಬಂದ್ರಲ್ರಿ. ಏನತ್ತವ, ಎದಕ್ಕೆ ಹೇಳ್ತಿದ್ದಿ? ಅದಲ್ಲೂ ನಿಮ್ಮಕ್ಕ ಇನ್ನೂ ಇಟ್ಟತ್ತಾದ್ರೂ ಮನೆಗೆ ಬಂದಿಲ್ಲ. ಆಕೆ ಗಂಡನ್ನ ಭೇಟಿ ಹೋಗ್ತೀನಿ ಅಂತಂದು ಹೇಳಿ ಹೋದ್ಲು ಬಿಡು. ಮತ್ತೆ ಹೆಂಗೀಗ? ಅಲ್ಲವಾ, ಹಂಗೇನ್ರ ಹೆಚ್ಚು ಕಮ್ಮಿ ಆಗೈತೆ ಅಂದ್ರೆ ಫೋನ್ ಮಾಡ್ತಿದ್ಲು, ಯಾಕಷ್ಟು ಇದು ಮಾಡಕತ್ತಿ ಟೆನ್ಷನ್? ಹಂಗಲ್ಲಲ್ಲ, ಆಕಿದ ಯಾವನ ಫೋನು ಸರಿ ಇಲ್ಲ ನಂದು, ಅವಾಗ ಚುಚ್ಚಪ್ಪ ಆಗುತ್ತಾ ಅನ್ನಕತ್ತಿದ್ಲು. ಮತ್ತು ಎಲ್ಲರ ಚುಚ್ಚಪ್ಪ ಆಗಿ ಮತ್ತೆ ಹಿಂಗೇನ್ರ ಆಗೈತಾನ ಅಂತ ನನಗೆ ಟೆನ್ಷನ್ ಆಗತ್ತೈತ್ಲ ತಮ್ಮ. ಒಂದ್ಸರಿ ಫೋನ್ ಮಾಡಿ ನೋಡೋಣ. ಆತಡಿ, ನಾನು ಫೋನ್ ಇಟ್ಕೊಣ ತರ್ತೀನಿ. ಅತ್ತಿಯ ಬ್ಯಾಡ್ ಬರ್ರಿ, ಬಂದು ನೋಡ್ರಲ್ಲ ಪ್ಯಾ. ನಿಮ್ಮವೆಲ್ಲದಾಳ ಬಂದ್ಲು. ಎಲ್ಲಿ ಹೋಗಿದ್ರಪ್ಪ? ಏನೇನು ಮಾಡಿ ಬಂದ್ರಿ ಟೈಮಗನ? ಯವ್ವ, ಎಲ್ಲಿ ಹೋಗ್ತೀವಿ? ಹೆಂಗೆ ಮಾತಾಡ್ತೀಯಲ್ಲ ನೀನು? ಏನಂದವ ನಿನ್ನ ಗಂಡ? ಯವ್ವ, ನಾ ಬೇರೆ ವಿಷಯಕ್ಕೆ ಹೋಗಿದ್ದೆ, ಏನಿಲ್ಲ. ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಅಮ್ಮ, ನಂಗೆ ನಿದ್ದೆ ಬಂತು. ನೀ ಹೋಗಪ್ಪಾಜಿ, ನೀ ಕೊನೆಗೆ ಹೋಗಕ್ಕೆ ಹೋಗು. ಏನು ವಿಷಯ ಹೇಳ? ಅದು ಅತ್ತಿಯರ, ನಾನು ಮಲ್ಕೋತೀನಿ. ನೀನು ಈ ಮನೆ ಸಸಿ, ಈ ಮನ್ಯಾಗ ನಾವೆಲ್ಲ ಏನು ಮಾತಾಡ್ತೀವಿ, ಎದಕ್ಕೆ ಮಾತಾಡ್ತೀವಿ, ಅದೆಲ್ಲ ನಿನಗೆ ಗೊತ್ತಾಗಬೇಕದು. ಏನು ಸುಮ್ಮನೆ ನಿಂತ್ಕೊ, ಆಕೆ ಏನು ಹತ್ತ ಕೇಳಿಸ್ಕೊಳ್ಳೋಣ. ಹೇಳವ, ಏನು ವಿಷಯ? ಅವ್ವ, ಅದು ನಂಗೊಂದು 8,000 ಬೇಕಿತ್ತವ.